ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಗೃಹಲಕ್ಷ್ಮಿ 11ನೇ ಕಂತಿನ ಹಣ ಅಂತೂ ಆಲ್ಮೋಸ್ಟ್ ಎಲ್ರಿಗೂ ತಲುಪಿದೆ ಅನ್ಕೋತೀನಿ. ಇನ್ನು ಕೇವಲ ಒಂದು 5% ಇಲ್ಲ 10% ಜನರಿಗೆ ಇನ್ನೂ ತಲುಪಿಲ್ಲ. ಸೊ 12ನೇ ಕಂತಿನ ಹಣನೂ ಯಾವಾಗ ಬರುತ್ತೆ, ಆಮೇಲೆ ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾರ್ಟಿಂಗ್ ಒಂದು 4-5 ಕಂತಿನ ಹಣ ಬಿಡುಗಡೆ ಆಗಿ ಅಲ್ಲಿಂದ ಫುಲ್ ಗೃಹಲಕ್ಷ್ಮಿ ಯೋಜನೆ ಹಣ ಸ್ಟಾಪ್ ಯಾರ್ಯಾರಿಗಾಗಿದೆ, ಯಾರ್ಯಾರಿಗೆ ಒಂದು 4-5 ಕಂತು ಅಷ್ಟೇ ಬಂದಿದೆ ಗೃಹಲಕ್ಷ್ಮಿ ಯೋಜನೆ ಹಣ, ಅಲ್ಲಿಂದ ಸ್ಟಾಪ್ ಆಗಿದೆ, ಅಲ್ಲಿಂದ ಯಾವುದೇ ಕಂತಿನ ಹಣನೂ ಕೂಡ ತಮಗೆ ತಲುಪಿಲ್ವೋ, ಯಾರ್ಯಾರಿಗೆ ಜಮೆ ಆಗಿಲ್ವೋ, ಸೊ ಅವರೆಲ್ಲ ಏನು ಮಾಡಬೇಕು ಅನ್ನೋದನ್ನೆಲ್ಲ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ನೋಡಿ ಆಯಿತಾ. ನಿಮಗೆಲ್ಲ ಕ್ಲೀನಾಗಿ ಡೀಟೇಲ್ಸ್ ಏನು ಮಾಡಬೇಕು ಏನಿಲ್ಲ ಅಂತ ಕ್ಲೀನಾಗಿ ಗೊತ್ತಾಗುತ್ತೆ. ಆ್ಯಂಡ್ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಯಾರ್ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಸೊ ಯಾರ್ಯಾರಿಗೆ ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟಿಂಗ್ 4-5 ಕಂತು ಬಂದುಬಿಟ್ಟು ಅಲ್ಲಿಂದ ಸ್ಟಾಪ್ ಆಗೋಗಿದೆ, ಯಾವುದೇ ಕಂತಿನ ಹಣನೂ ನಿಮಗೆ ತಮಗೆ ಇದುವರೆಗೂ ಬಂದಿಲ್ಲ ಅಂಥವ್ರು ಏನು ಮಾಡಬೇಕಪ್ಪ ಅಂದರೆ, ನೀವು ಯಾವ ಜಿಲ್ಲೆಯಲ್ಲಿ ಇದ್ದೀರಲ್ವ, ಸೊ ಆ ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಪ್ರತಿಯೊಂದು ಜಿಲ್ಲೆಗೂ ಇದ್ದೇ ಇರುತ್ತೆ. ಸೊ ನೀವು ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೇ ಹೋಗ್ಬಿಟ್ಟು ನಮಗೆ ಈ ಥರ ಸ್ಟಾರ್ಟಿಂಗ್ ಈ ಥರ ಬಂತು, ಕೆಲವರು ಬರದೇ ಇರೋರು ಇರ್ತಾರೆ, ಅಪ್ಲೈ ಮಾಡಿರ್ತೀರ ಗೃಹಲಕ್ಷ್ಮಿ ಯೋಜನೆಗೆ, ಬಟ್ ಅವರಿಗೆ ಅಮೌಂಟೇ ಬಂದಿರಲ್ಲ. ಸೊ ಅಂಥವ್ರು ಆಗಿರ್ಬೋದು. ಆ್ಯಂಡ್ ಒಂದು 4-5 ಕಂತು ಬಂದುಬಿಟ್ಟು ಸ್ಟಾಪ್ ಆಗಿರುತ್ತಲ್ವ, ಆ ಥರದ್ದವ್ರು ಆಗಿರ್ಬೋದು. ಅಲ್ಲಿ ನಿಮ್ಮ ಹತ್ತಿರದ ಮಹಿಳಾ ಅಂದರೆ ಯಾವ ಜಿಲ್ಲೆಯಲ್ಲಿ ಇರ್ತಿರೋ ಅಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಕಚೇರಿಗೆ ಹೋಗಿಬಿಟ್ಟು ನೀವು ಅಲ್ಲಿ ಈ ಥರ ಹೇಳಬೇಕು, ನಮಗೆ ಈ ಥರ ಅಮೌಂಟ್ ಬಂದಿಲ್ಲ ಅಂತ. ಆವಾಗ ನಿಮ್ಮದವರು DBT ಅದನ್ನು ಫುಲ್ಲು ನಿಮ್ಮದು ಸ್ಟೇಟಸ್ನ ಚೆಕ್ ಮಾಡ್ತಾರೆ. ಗೃಹಲಕ್ಷ್ಮಿ ಯೋಜನೆ ಯಾವ ಸಮಸ್ಯೆಯಿಂದ ನಿಮಗೆ ಹಣ ಬಂದಿಲ್ಲ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ತಾರೆ, ಸರಿನಾ. ಚೆಕ್ ಮಾಡಿಬಿಟ್ಟು ಏನಾದರೂ ಸಮಸ್ಯೆ ಇದ್ರೂ ಹೇಳ್ತಾರೆ ನಿಮಗೆ, ಅಥವಾ ಎಲ್ಲ ಕರೆಕ್ಟಾಗಿ ಇದ್ರೂ ಅಮೌಂಟ್ ಬಂದಿಲ್ಲ ಅನ್ನೋರಿಗೆ ಮತ್ತೆ ಅಪ್ಲಿಕೇಶನ್ನ ಬಿಟ್ಟಿದ್ದಾರೆ. ಸೊ ಅವರು ನಿಮಗೆ ನಿಮ್ಮ ಖಾತೆಗೆ ಹಣ ಬರೋ ಥರ ಮತ್ತೆ ನಿಮಗೆ ಗೃಹಲಕ್ಷ್ಮಿನ ಅಪ್ಲಿಕೇಶನ್ನ ಹಾಕಿ ಕೊಡ್ತಾರೆ ಅವರು, ಸರಿನಾ. ಇದು ಯಾವುದೇ ಗ್ರಾಮ 1 ಆಗಿರ್ಬೋದು, ಬೆಂಗಳೂರು 1 ಈ ಥರ ಎಲ್ಲ ಹೋಗ್ಬಿಟ್ಟು ಹಾಕಿದ್ವಲ್ವ ಮೊದಲು ನಾವು, ಆ ಥರ ಅಲ್ಲಿ ಹೋಗಿ ಹಾಕೋ ಹಾಗಿಲ್ಲ. ನೀವು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಚೇರಿಗೇ ಹೋಗಬೇಕು ಫ್ರೆಂಡ್ಸ್. ಸೊ ಯಾರ್ಯಾರು 3-4-5 ಕಂತು ಬಂದುಬಿಟ್ಟು ಯಾರ್ಯಾರಿಗೆ ಸ್ಟಾಪ್ ಆಗಿದೆಯಲ್ಲ, ಸೊ ಪ್ಲೀಸ್ ಅವರು ಈ ಕೆಲಸನ ಮಾಡಿ ನಮಗೆ ಅವರು ಅಪ್ಲಿಕೇಶನ್ನ ಹಾಕ್ಕೊಡ್ತಾರೆ. ಆಮೇಲೆ ಮಂತ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಫ್ರೆಂಡ್ಸ್. ಸೊ ಇನ್ನು 12ನೇ ಕಂತಿನ ಹಣ ಯಾವಾಗ ಬರುತ್ತೆ ಮೇಡಮ್ ಅಂತ ಸುಮಾರು ಜನ ತುಂಬಾ ಪ್ರಶ್ನೆ ಕಮೆಂಟ್ ಮೂಲಕ ನನ್ನ ಕೇಳಿದ್ರಿ. ಸೊ ಅವರಿಗೆಲ್ಲ ಹೇಳೋದು ನಾನು ಒಂದೇ, ಆಲ್ಮೋಸ್ಟ್ 11ನೇ ಕಂತಿನ ಹಣ ಅಂತೂ ಆಲ್ರೆಡಿ ರಿಲೀಸ್ ಆಗಿದೆ. 95% ಮೆಂಬರ್ಗೆ ಆಲ್ರೆಡಿ ತಲುಪಿದೆ ಗೃಹಲಕ್ಷ್ಮಿ 11ನೇ ಕಂತಿನ ಹಣ. ಇನ್ನು ಕೇವಲ ಒಂದು 5% ಜನರಿಗೆ ಯಾಕೆ ತಲುಪಿಲ್ಲ ಅಂದರೆ, ತಾಂತ್ರಿಕ ಸಮಸ್ಯೆಯಿಂದನೂ ಇರ್ಬೋದು, ಅದು ಏನೋ ಒಂದು ಕೆಲವೊಂದು ಕಾರಣಗಳಿಂದ 5% ಜನರಿಗೆ ಇನ್ನೂ ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿಲ್ಲ. ಬಟ್ ಅವರೇ ಎಲ್ಲ ಕೆಲವೊಂದು ನ್ಯೂಸ್ಗಳಲ್ಲೆಲ್ಲ ಬರ್ತಾ ಇತ್ತು. ಸೊ ಹಾಗಾಗಿ ನಮ್ಮ ಸರ್ಕಾರದಿಂದನೇ ತಿಳಿದು ಬಂದಿರೋ ಪ್ರಕಾರ ಮಾಹಿತಿ ಏನಂದರೆ, ಇನ್ನೂ ಕೇವಲ ಒಂದು 5% ಜನರಿಗೂ ಅದು ಗೃಹಲಕ್ಷ್ಮಿ ಯೋಜನೆ ಹಣ ತಲುಪಿಲ್ವಲ್ಲ. ಸೊ ಅವರಿಗೆ ತಲುಪಾದ್ಮೇಲೆ ನೆಕ್ಸ್ಟು 12ನೇ ಕಂತಿನ ಹಣನ ರಿಲೀಸ್ ಮಾಡ್ತೀವಿ. ಆಲ್ರೆಡಿ 12ನೇ ಕಂತಿನ ಹಣ ಟೀಸರಿಗೆ ಬಂದಿದೆ, ರಿಲೀಸ್ ಮಾಡೋದಷ್ಟೇ ಬಾಕಿ ಇದೆ, ಸದ್ಯದಲ್ಲೇ ಮಾಡ್ತೀವಿ. ಗೌರಿ ಗಣೇಶ ಹಬ್ಬಕ್ಕೆ ತಮಗೆಲ್ರಿಗೂ ಒಂದು ಸಿಹಿ ಸುದ್ದಿ, ಅಲ್ಲಿವರೆಗೂ ಎಲ್ಲರ ಖಾತೆಗೂ ಗೃಹಲಕ್ಷ್ಮಿಯ 12ನೇ ಕಂತಿನ ಹಣ ಕೂಡ ರಿಲೀಸ್ ಆಗುತ್ತೆ ಅಂತ ನಮ್ಮ ಸರ್ಕಾರದಿಂದ ಮಾಹಿತಿನ ತಿಳಿದು ಬಂದಿದೆ ಫ್ರೆಂಡ್ಸ್. ಸೊ ಹೀಗಾಗಿ ಯಾರು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಕಂಪಲ್ಸರಿ ಗಣೇಶ ಹಬ್ಬ ಅನ್ನೋ ಹೊತ್ತಿಗೆಲ್ಲ ನಿಮಗೆ ಗೃಹಲಕ್ಷ್ಮಿಯ 12ನೇ ಕಂತಿನ ಹಣ ಕೂಡ ತಲುಪುತ್ತೆ ಅಂತಲೇ ಹೇಳ್ಬೋದು. ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಇದ್ದರೆ ದಯವಿಟ್ಟು ಲೈಕ್ ಮಾಡಿ ಆಯಿತಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್, ಬಾಯ್.